ನಾಳೆ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಆದರೆ ನಾಳೆಯ ಬಂದ್ಗೆ ದಕ್ಷಿಣ ಕನ್ನಡದಲ್ಲಿ ಯಾವುದೇ ಬೆಂಬಲ ಸಿಗ್ತಾ ಇಲ್ಲ. ಮಂಗಳೂರಿನಲ್ಲಿ ನಾಳೆ ಓಡಾಡುತ್ತೆ ಖಾಸಗಿ ಹಾಗೂ ಸರ್ಕಾರಿ ಬಸ್ಗಳು. ಯಥಾಸ್ಥಿತಿಯಲ್ಲೇ ಎಲ್ಲವೂ ಕೂಡ ಇರುತ್ತೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಖಾಸಗಿ ಬಸ್ ಮಾಲೀಕರ ಸಂಘದಿಂದ ಮಾಹಿತಿ ರವಾನೆ ಆಗಿರೋದು. ಸರ್ಕಾರಿ ಬಸ್ ಸಂಚಾರದಲ್ಲೂ ಯಾವುದೇ ಅಡೆತಡೆ ಇರೋದಿಲ್ಲ. ಆಟೋ ರಿಕ್ಷಾ, ಟ್ಯಾಕ್ಸಿ, ಕ್ಯಾಬ್ ಸಂಚಾರವೂ ಕೂಡ ಯಥಾಸ್ಥಿತಿಯಲ್ಲಿರುತ್ತೆ. ಹೋಟೆಲ್ ಸೇರಿ ಖಾಸಗಿ ಉದ್ಯಮಗಳು ಯಥಾಸ್ಥಿತಿ ಸಾಧ್ಯತೆ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರ ಕರ್ನಾಟಕ ಗಡಿಭಾಗದಲ್ಲಿ ಎಂಇಎಸ್ ಪುಂಡರ ಅಟ್ಟಹಾಸದಿಂದ ಕರ್ನಾಟಕದ ಜನರ ಮೇಲೆ ಹಲ್ಲೆಯಾಗಿತ್ತು. ಜನರು ಓಡಾಡೋದಕ್ಕೂ ಕೂಡ ಹೆದರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದು ಮುಂದುವರಿಬಾರದು, ಮುಂದೆ ಆದರೂ ಏನು ಸಂತ್ರಸ್ತರಿದ್ದಾರೆ ಅವರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ನಾಳೆ ಕರ್ನಾಟಕ ಬಂದ್ಗೆ ವಿವಿಧ ಸಂಘಟನೆಗಳು ಕರೆಯನ್ನು ನೀಡಿರುವಂಥದ್ದು ವಾಟಲ್ ನಾಗರಾಜ್ ಅವರ ನೇತೃತ್ವದಲ್ಲಿ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂದಿನಂತೆ ಇದಕ್ಕೆ ನಿರಾಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ರೀತಿಯ ಬೆಂಬಲವನ್ನು ಸೂಚಿಸಿಲ್ಲ. ನಮ್ಮ ಬೆಂಬಲ ಇಲ್ಲ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕೂಡ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಜಿಲ್ಲೆಯ ಗೌರವ ಸಲಹೆಗಾರರಾಗಿರುವಂತಹ ಗೋಪಾಲಕೃಷ್ಣ ಭಟ್ ಅವರು ನಮ್ಮೊಂದಿಗಿದ್ದಾರೆ. ಅವ್ರ ಹತ್ರ ನಾನು ಮಾತನಾಡ್ತಾ ಹೋಗ್ತೀನಿ. ಸರ್, ಕನ್ನಡಿಗರಿಗೆ ಆದಂತಹ ಒಂದು ಅನ್ಯಾಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವಂಥ ಸಂದರ್ಭ ಯಾಕೆ ತಮ್ಮ ಬೆಂಬಲ ಇಲ್ಲ? ಕರ್ನಾಟಕಕ್ಕೆ ಸೇರಿಲ್ವಾ ಸರ್? ನಾವು ಇಲ್ಲ ನಾವು ಕನ್ನಡಿಗರಿಗೆ ಅಥವಾ ಕನ್ನಡ ಭಾಷೆಯಾಗುವ ಯಾವುದೇ ಒಂದು ಇದಕ್ಕೆ ಅನ್ಯಾಯ ನಾವು ಪ್ರತಿಭಟನೆ ಮಾಡ್ತೇವೆ. ನಾವು ಬೆಂಬಲ ಕನ್ನಡಿಗರಿಗೆ ಯಾವತ್ತೂ ನಮ್ಮ ಬೆಂಬಲ. ಯಾಕಂದ್ರೆ ನಾವು ಹುಟ್ಟಿದ್ದು ಕನ್ನಡ ನಾಡಲ್ಲಿ, ಬೆಳೆದಿದ್ದು ಕನ್ನಡ ನಾಡಲ್ಲಿ, ಕುಡಿಯುವುದು ಕನ್ನಡ ನೀರಲ್ಲಿ, ಎಲ್ಲವೂ ಕನ್ನಡ ನಾಡಲ್ಲಿ. ಹಾಗಾಗಿ ಅದರಲ್ಲಿ ಬೆಂಬಲ ಹಿಂಬೆಗೆಯುವ ಪ್ರಶ್ನೆ ಇಲ್ಲ. ನಾವು ಕನ್ನಡಿಗರ ಪರವಾಗಿದ್ದೇವೆ. ಬಟ್ ಇದೊಂದು ಏನಂದರೆ, ಈ ಬೆಳಗಾವಿ ಅಂತ ಒಂದು ಅದು ಘಟನೆ ದೊಡ್ಡದಾದರೂ ಅದನ್ನು ನಮ್ಮ ನಾರಾಯಣಗೌಡರ ಬಳಗದಲ್ಲಿ ನಮ್ಮ ಅಧ್ಯಕ್ಷರಲ್ಲಿ ಬೆಳಗಾವಿಯಲ್ಲಿ ಉಗ್ರ ಪ್ರತಿಭಟನೆ ಮಾಡಿದರು. ಆಮೇಲೆ ಪೊಲೀಸ್ ಅವರನ್ನು ಬಂಧಿಸಿ ಕ್ರಮ ಕೈಗೊಂಡು ಕಾನೂನು ಕ್ರಮ ಅದು ನ್ಯಾಯಾಲಯದ ಕಟಕಟೆಯಲ್ಲಿದೆ. ಈ ಒಂದು ಸಣ್ಣ ವಿಷಯವನ್ನು ಹಿಡ್ಕೊಂಡು ಪುನಃ ಈಗ ಬಂದ್ ಮಾಡಿ ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ ಒಂದು ವಾರದ ಅಂತ್ಯ SSLC ಎಕ್ಸಾಮ್ ನಡೀತಾ ಇದೆ, ತೊಂದರೆ ಕೊಡುವಂಥ ಇದು ಇಲ್ಲ. ಮತ್ತು ನಮ್ಮ ಅಧ್ಯಕ್ಷರ ನಾರಾಯಣಗೌಡರ ಒಂದು ಸಮಾಲೋಚನೆ ಇಲ್ಲದಂತೆ ಏಕಪಕ್ಷೀಯವಾಗಿ ವಾಟಾಳ್ ನಾಗರಾಜ್ ಅವರು ನಾಳೆ ಬಂದು ಕರೆ ನೀಡಿದ್ದು. ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಕಡಾಖಂಡಿತವಾಗಿ ಇದಕ್ಕೆ ಬೆಂಬಲ ಸೂಚಿಸಿಲ್ಲ. ಮಂಗಳೂರಲ್ಲಿ ಸಹ ನಾವು ಇದು ನಮ್ಮ ಸಂಘಟನೆಯು ಯಾವುದೇ ಬೆಂಬಲ ಸೂಚಿಸಿಲ್ಲ. ಈಗ ಬೆಳಗಾವಿ ಇಶ್ಯೂ ಒಂದು ಕಡೆ ಆದರೆ, ಈಗ ನಿತ್ಯ ನಿರಂತರವಾಗಿ ಕನ್ನಡ ಭಾಷಿಕರ ಮೇಲೆ ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ಒಂದಿಷ್ಟು ದಾಳಿಗಳು, ಆಕ್ರಮಣಗಳ ಬಗ್ಗೆ ಖಂಡಿಸಿ ಒಂದು ಬಂದ್ಗೆ ಕರೆ ಕೊಡಲಾಗಿರುವಂಥದ್ದು. ಈಗ ಬಂದ್ ಬೇಡ ಅಂತ ಆದರೆ ಯಾವ ಥರ ಹೋರಾಟ ಮಾಡಬೇಕು ತಮ್ಮ ಪ್ರಕಾರ? ಸರ್, ನಮ್ಮ ಪ್ರಕಾರ ನಾವು ಕಾನೂನು ಕೈಗೆತ್ತಿಕೊಳ್ಳೋದು ಯಾವುದು ಕ್ರಮ ಸರಿಯಲ್ಲ. ಯಾಕಂದರೆ ಕಾನೂನು ವಿರುದ್ಧ ಮಾಡಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆ ಇದೆ. ನಾವು ಈ ಬಗ್ಗೆ ಕನ್ನಡಿಗರಿಗೆ ಯಾವಾಗಲೂ ಹೋರಾಟ ಆದ ತಕ್ಷಣ ನಾವು ಅದಕ್ಕೆ ಯಾವುದು ಜಿಲ್ಲಾಧಿಕಾರಿಗೆ ಮನವಿ ನೀಡುವುದಾಗಲಿ, ಅಥವಾ ಸಂಬಂಧಪಟ್ಟ ಸಚಿವರಿಗೆ ಮನವಿ ನೀಡುವುದು, ಅಥವಾ ಮುಖ್ಯಮಂತ್ರಿಗೆ ಮನವಿ ನೀಡುವುದು, ಅಥವಾ ಪೊಲೀಸ್ ಇಲಾಖೆಗೆ ಮನವಿ ನೀಡು, ಇದಕ್ಕೆ ಬೇಕಾದ ಕ್ರಮವನ್ನು, ಬೆಂಬಲವನ್ನು ನಾವು ಕನ್ನಡಿಗರಿಗಾದ ಅನ್ಯಾಯವನ್ನು ನಾವು ಯಾವತ್ತೂ ಕನ್ನಡ ರಕ್ಷಣಾ ವೇದಿಕೆ ಸಹಿಸಲ್ಲ. ಸರ್, ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಈ ಇಶ್ಯೂ ಬಿಟ್ಟಾಕಿ ಬೇರೆ ಇಶ್ಯೂ ಬಂದ ಸಂದರ್ಭದಲ್ಲೂ ಕೂಡ ಬಂದ್ಗೆ ಬಹಳ ಕಡಿಮೆ ನಿರಾಸ ಪ್ರತಿಕ್ರಿಯೆ ವ್ಯಕ್ತವಾಗುವಂಥದ್ದು. ಸೊ ಇದು ಒಂದು ಕಾರಣನ, ಅದರೊಂದಿಗೆ ಈ ಕಾರಣವನ್ನು ಇಟ್ಟುಕೊಂಡು ತಾವು ಕೂಡ ಬೆಂಬಲವನ್ನು ಕೊಡ್ತಾರೆ ಸರ್. ಈಗ ದಕ್ಷಿಣ ಕನ್ನಡದಲ್ಲಿ ಯಾವಾಗಲೂ ಕನ್ನಡ ಒಂದು ರಾಜ್ಯ ಭಾಷೆ, ಇದರ ಬಗ್ಗೆ ನಮ್ಮದು ಯಾವಾಗಲೂ ಬೆಂಬಲ ಇದೆ. ಬಟ್ ಜನರಲ್ಲಿ ಇಲ್ಲಿಯದ್ದು ಕರಾವಳಿ ಜನರ ಒಂದು ಮನಸ್ಥಿತಿ, ಯಾಕಂದರೆ ಕೋಮುಗಲಭೆ ಮತ್ತು ಇಂಥದ್ದು ಜಾತೀಯವಾದಿಗಳಿಗಿರುವ ಬೆಂಬಲ ಇದಕ್ಕೆ ಬೆಂಬಲ ನೀಡ್ತಾ ಇಲ್ಲ. ಯಾಕಂದರೆ ನಾವು ಕನ್ನಡಿಗರು ಯಾವಾಗಲೂ ಕರಾವಳಿ ಕನ್ನಡಿಗರು ಬಂದಲ್ಲಿ ತುಂಬ ಹಿಂದೆ. ಯಾಕಂದರೆ ನಾವು ಒಂದು ಬುದ್ಧಿವಂತ ಜಿಲ್ಲೆ ಮತ್ತು ಕಷ್ಟಪಟ್ಟು ದುಡಿಯೋ ಜನ. ಈಗ ನೋಡಿ, ನಾಳೆ ಶನಿವಾರ, ವಾರದ ಅಖೇರಿ ದಿನ, ಸಂಬಳ ಆಗ್ತದೆ, ಕೂಲಿ ಕಾರ್ಮಿಕ ತೊಂದರೆ ಆಗ್ತದೆ. ಸೊ ಇಂತೆಲ್ಲ ಒಂದು ಇಟ್ಟುಕೊಂಡು SSLCಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಎಕ್ಸಾಮ್ ಬರಿತಾ ಇದ್ದಾರೆ. ಸೊ ಅವರಿಗೂ ಸಹ ತೊಂದರೆ ಆಗ್ಬೋದು. ಆ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಇದಕ್ಕೆ ಬೆಂಬಲ ಸೂಚಿಸ್ತಾ ಇಲ್ಲ. ನಾವು ಯಾವಾಗಲೂ ಕನ್ನಡಿಗರ ಪರವಾಗಿದ್ದೇವೆ. ಯಾವತ್ತೂ ನಿತ್ಯ ನಿರಂತರ ಕನ್ನಡಿಗರೊಟ್ಟಿಗೆ ಇರ್ತೇವೆ. ಇದಿಷ್ಟು ಕನ್ನಡಪರ ಹೋರಾಟಗಾರರಾಗಿರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ದಕ್ಷಿಣ ಕನ್ನಡ ಜಿಲ್ಲಾ ಗೌರವ ಸಲಹೆಗಾರರಾಗಿರುವಂತಹ GK ಭಟ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ TV5 ಕನ್ನಡ.